ಬನ್ನಿ 50 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಿಜೆಪಿ ಮನೆಯಲ್ಲಿ ಬಣ ಬಡಿದಾಟ ಧಗಧಗಿಸ್ತಾ ಇದೆ. ನಿನ್ನೆ ಯತ್ನಾಳ್ ಅಂಡ್ ಟೀಮ್ ದಾವಣಗೆರೆಯ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಗೆಸ್ಟ್ ಹೌಸ್ನಲ್ಲಿ ಸಭೆ ಸೇರಿದ್ರು. ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆ ನಡೆಸಿ ಬಳಿಕ ಮಾತನಾಡಿದ ಯತ್ನಾಳ್, ತಟಸ್ಥ ಬಣವು ಪರಿವರ್ತನೆಯಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕಿಳಿದಿದೆ ಎಂದರು. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರ ಬೆಂಬಲ ನಮಗಿದೆ ಅನ್ನೋ ಸಂದೇಶವನ್ನ ಯತ್ನಾಳ್ ರವಾನಿಸಿದ್ದಾರೆ. ಇಂದು ಕೂಡ ಸೋಮಣ್ಣ ದೆಹಲಿ ನಿವಾಸದಲ್ಲಿ ನಡೀತಾ ಇರುವ ಪೂಜೆಯಲ್ಲಿ ಭಾಗಿಯಾಗಲು ದೆಹಲಿಗೆ ಹೋಗ್ತಿದ್ದಾರೆ. ಪೂಜೆ ನೆಪದಲ್ಲಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರೂ ಅಚ್ಚರಿಯಿಲ್ಲ. ಯತ್ನಾಳ್ ಬಣ ದೆಹಲಿಗೆ ತೆರಳಲು ಸಜ್ಜಾಗ್ತಾ ಇದ್ದಂತೆ ವಿಜೇಂದ್ರ ಕೂಡ ದೆಹಲಿಯತ್ತ ಮುಖ ಮಾಡಿದ್ದು, ದಾವಣಗೆರೆ ಪ್ರವಾಸಕ್ಕೆ ಹೋಗ್ತಾ ಇದ್ದ ವಿಜೇಂದ್ರಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಹೀಗಾಗಿ ದಾವಣಗೆರೆ ಪ್ರವಾಸ ರದ್ದು ಮಾಡಿ ವಿಜೇಂದ್ರ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ವಿಜೇಂದ್ರ ಕೂಡ ಸೋಮಣ್ಣ ಮನೆಯಲ್ಲಿ ಪೂಜೆ ಇದೆ ಅನ್ನೋ ಕಾರಣವನ್ನ ಕೊಟ್ಟಿದ್ದು, ಆದರೆ ಸೋಮಣ್ಣ ಮಾತ್ರ ನಾನು ಯಾರನ್ನೂ ಆಹ್ವಾನಿಸಿಲ್ಲ, ನಮ್ಮ ಕುಟುಂಬದವರನ್ನೇ ಕರೆದಿಲ್ಲ ಅಂದಿದ್ದಾರೆ. ರಾಜ್ಯಾಧ್ಯಕ್ಷ ರಣರಂಗ ದೆಹಲಿಯಲ್ಲಿ ನಡೆದು ಹೋಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇದೇ ಹೊತ್ತಲ್ಲಿ ಮತ್ತೊಬ್ಬ ನಾಯಕ ರಾಮುಲು ಕೂಡ ದೆಹಲಿಯತ್ತ ತೆರಳಿದ್ದಾರೆ. ಇದಕ್ಕೂ ಮುನ್ನ ರಾಜ್ಯದಾದ್ಯಂತ ಯಾತ್ರೆ ಮಾಡ್ತೀನಿ ಅಂತ ಸುಳಿವು ಕೊಟ್ಟಿದ್ದಾರೆ. ಯತ್ನಾಳ್ ಲಿಂಗಾಯತ ಅಸ್ತ್ರದ ಜೊತೆಗೆ ವಿಜೇಂದ್ರ ವಿರುದ್ಧ ಮತ್ತೊಂದು ಸಮುದಾಯದ ದಾಳ ಉರುಳಿಸಿದ್ದಾರೆ. ದಾವಣಗೆರೆಯ ವಾಲ್ಮೀಕಿ ಗುರುಪೀಠದ ಜಾತ್ರೆಯಲ್ಲಿ ಎಸ್ಟಿ ಸಮುದಾಯದ ಶ್ರೀರಾಮುಲು ಪರ ಯತ್ನಾಳ್ ಒಲವು ತೋರಿಸ್ತಾ ಇದ್ದು, ರಾಮುಲು ರಮೇಶ್ ಪರ ನಿಲ್ಲೋದಾಗಿ ಪ್ರಮಾಣ ಮಾಡಿದ್ದಾರೆ. ವಾಲ್ಮೀಕಿ ಜಾತ್ರೆಯಲ್ಲಿ ಉಭಯ ಬಣಗಳ ನಾಯಕರ ಸಮಾಗಮವಾಗಿದೆ. ಜಾತ್ರೆಯ ವೇದಿಕೆಯಲ್ಲಿ ಯತ್ನಾಳ್ ಹಾಗೂ ಜಿಎಂ ಸಿದ್ದೇಶ್ವರ್ ಕೂತಿದ್ರು. ತಟಸ್ಥ ಬಣದ ಬಸವರಾಜ ಬೊಮ್ಮಾಯಿ ಹಾಗೂ ಮುರುಗೇಶ್ ನಿರಾಣಿ ಒಂದೇ ಕಾರ್ನಲ್ಲಿ ಕಾರ್ಯಕ್ರಮಕ್ಕೆ ಬಂದ್ರು. ಬಳಿಕ ವೇದಿಕೆಗೆ ಆಗಮಿಸಿದ ರೇಣುಕಾಚಾರ್ಯ ಬೊಮ್ಮಾಯಿ ಅವರನ್ನ ಮಾತನಾಡಿಸಿದ್ರು. ಯತ್ನಾಳ್ ಬಣದ ಈ ಪಟ್ಟದ ಆಟಕ್ಕೆ ವಾಲ್ಮೀಕಿ ಜಾತ್ರೆಯಲ್ಲಿ ಟಾಂಗ್ ಕೊಟ್ಟಿರುವ ರೇಣುಕಾಚಾರ್ಯ, ಕೊಬ್ಬಿದ ಕೋಣದಂತೆ ನಿನ್ನ ಬಲಿ ಕೊಡ್ತಾರೆ ನೋಡ್ತಿರು ಅಂತ ಎಚ್ಚರಿಸಿದ್ದಾರೆ. ಸ್ವಪಕ್ಷದ ನಾಯಕ ಬಣ ಕಿತ್ತಾಟಕ್ಕೆ ಬಿಜೆಪಿ ನಾಯಕರೇ ತಲೆ ಕೆಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಮಾಜಿ ಶಾಸಕ ರಾಜುಗೌಡ, ರಾಜ್ಯ ಬಿಜೆಪಿ ಈಗ ಐಸಿಯುನಲ್ಲಿದೆ, ಹೈಕಮಾಂಡ್ ಸುಮ್ಮನಿದ್ರೆ ಕೋಮಾಗ್ ಹೋಗುತ್ತೆ ಎಂದಿದ್ದಾರೆ. ದಾವಣಗೆರೆ ವಾಲ್ಮೀಕಿ ಜಾತ್ರೆಯಲ್ಲಿ ನೆಕ್ಸ್ಟ್ ಸಿಎಂ ಸತೀಶ್ ಅಂತ ಫ್ಯಾನ್ಸ್ ಟೀ ಶರ್ಟ್ ಧರಿಸಿದ್ರು. ಮತ್ತೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಅಭಿಮಾನಿಗಳು ಪೋಸ್ಟರ್ ಅನ್ನು ಪ್ರದರ್ಶಿಸಿದ್ದಾರೆ. ವಾಲ್ಮೀಕಿ ಜಾತ್ರೆ ನೆಪದಲ್ಲಿ ಮೂವರು ದಲಿತ ಸಚಿವರು ಮತ್ತೆ ಸಭೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸಭೆ ಸೇರಿದ್ರು. ತಮ್ಮದೇ ಆದ ರಣತಂತ್ರ ರೂಪಿಸ್ತಾ ಇರುವ ಬಗ್ಗೆಯೂ ಚರ್ಚೆಯಾಗಿದೆ. ಇನ್ನು ಡಿನ್ನರ್ ಮೀಟಿಂಗ್ ರದ್ದಾದ ಬಳಿಕ ಎಸ್ಸಿ ಎಸ್ಟಿ ಸಮಾವೇಶಕ್ಕೂ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಅಂದುಕೊಂಡಿದ್ದೇವೆ, ಎಸ್ಸಿ ಎಸ್ಟಿ ಸಮಾವೇಶ ಮಾಡ್ತೇವೆ ಅಂತ ರಾಜನಹಳ್ಳಿಯಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಸಮಾವೇಶ ಮಾಡೋದಕ್ಕೆ ಯಾರೂ ಬಿಡ್ತಿಲ್ಲ ಅನ್ನೋದು ಸುಳ್ಳು. ಯಾರೇ ಸಿಎಂ ಆದ್ರೂ ಏನೇ ಆದ್ರೂ ವರಿಷ್ಠರ ತೀರ್ಮಾನ ಅಂತಿಮ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ. ಅವಕಾಶ ಮತ್ತು ಅವಶ್ಯಕತೆ ಬಿದ್ದಾಗ ದಲಿತ ಸಮಾವೇಶ ಮಾಡ್ತೇವೆ ಅಂತ ದಾವಣಗೆರೆಯ ವಾಲ್ಮೀಕಿ ಪೀಠದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ದಲಿತ ಸಮಾವೇಶದ ಹೆಡ್ ಪರಮೇಶ್ವರ್, ಸಮಾವೇಶ ಪರಮೇಶ್ವರ್ ನೇತೃತ್ವದಲ್ಲಿ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಎಸ್ಸಿ ಎಸ್ಟಿ ಸಮುದಾಯ ಒಂದಾದರೆ ರಾಜಕೀಯ ಅಧಿಕಾರ ಹಿಡಿಯಬಹುದು ಅಂತ ವಾಲ್ಮೀಕಿ ಜಾತ್ರೆಯ ಭಾಷಣದಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹದೇವಪ್ಪ ಹೇಳಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟ ಪರಮೇಶ್ವರ್ ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ಚರ್ಚೆ ನಡೆಸಿದ ಪರಮೇಶ್ವರ್ ಪವರ್ ಶೇರಿಂಗ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ದಲಿತ ನಾಯಕರ ಡಿನ್ನರ್ ಸಭೆ ರದ್ದು ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಪರಮೇಶ್ವರ್ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಕಳೆದ ವಾರವೇ ದೆಹಲಿಗೆ ತೆರಳಬೇಕಾಗಿದ್ದಂತಹ ದಲಿತ ಸಚಿವರು ಬೇರೆ ಬೇರೆ ಕಾರಣದಿಂದ ತೆರಳೋಕಾಗಿರಲಿಲ್ಲ. ಹೀಗಾಗಿ ಎಲ್ಲವನ್ನ ಇಲ್ಲೇ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ನಿನ್ನೆ ದಾವಣಗೆರೆಯ ರಾಜನಹಳ್ಳಿಯಲ್ಲಿ ನಡೆದ ವಾಲ್ಮೀಕಿ ಜಾತ್ರೆಯಲ್ಲಿ ಸಚಿವ ಎಚ್ಸಿ ಮಹದೇವಪ್ಪ ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ. ವಾಲ್ಮೀಕಿ ಹೇಳಿದ ರಾಮನೇ ಬೇರೆ, ಅಯೋಧ್ಯೆ ರಾಮನೇ ಬೇರೆ ಅಂದಿದ್ದಾರೆ. ದೆಹಲಿಯಲ್ಲಿ ಐತಿಹಾಸಿಕ ಗೆಲುವನ್ನ ಸಾಧಿಸಿರುವ ಬಿಜೆಪಿಯಲ್ಲಿ ಸಿಎಂ ಕುರ್ಚಿಯ ಚರ್ಚೆ ನಡೀತಾ ಇದೆ. 27 ವರ್ಷಗಳ ವನವಾಸದ ಬಳಿಕ ದೆಹಲಿ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ. 70 ಕ್ಷೇತ್ರಗಳ ಪೈಕಿ 48 ಸ್ಥಾನ ಗೆಲ್ಲುವಲ್ಲಿ ಕೇಸರಿ ಪಡೆ ಯಶಸ್ವಿಯಾಗಿದೆ. ಆದರೆ ಸಿಎಂ ಕಿರೀಟ ಯಾರ ಪಾಲಾಗುತ್ತೆ, ಈ ಚರ್ಚೆ ಜೋರಾಗಿ ನಡೀತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ಗೆದ್ದು ಬೀಗಿದ ಬಳಿಕ ಪಟ್ಟಾಭಿಷೇಕದ ಕುತೂಹಲ ಮೂಡಿದೆ. ಪಕ್ಷದ 7 ನಾಯಕರು ಮುಖ್ಯಮಂತ್ರಿ ಗಾದಿಗಾಗಿ ಕಾದು ಕುಳಿತಿದ್ದಾರೆ. ಮಹಿಳಾ ಅಭ್ಯರ್ಥಿಯನ್ನ ಸಿಎಂ ಮಾಡಬೇಕಾ, ಪರಿಶಿಷ್ಟ ಜಾತಿ, ಸಿಖ್, ಪೂರ್ವಾಂಚಲ್, ಜಾಟ್ ಸಮುದಾಯ ನಾಯಕರಿಗೆ ನೀಡಬೇಕಾ ಎನ್ನುವಂತಹ ಕುರಿತಂತೆ ಮಾತುಕತೆ ನಡೀತಾ ಇದೆ. ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಸೋಲಿಸುವ ಮೂಲಕ ಜಾಯಂಟ್ ಕಿಲ್ಲರ್ ಎನಿಸಿರುವ ಪರ್ವೇಶ್ ವರ್ಮಾ ಮುಂಚೂಣಿ ಗೆಲ್ಲಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ವಿಜೇಂದ್ರ ಗುಪ್ತಾ ಕೂಡ ರೇಸ್ನಲ್ಲಿದ್ದಾರೆ. ಈ ಹಿಂದೆ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಪ್ರಮುಖ ಬ್ರಾಹ್ಮಣ ಮುಖ ಸತೀಶ್ ಉಪಾಧ್ಯಾಯ್, ಕೇಂದ್ರ ನಾಯಕರೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಆಶಿಷ್ ಸೂದ್, ಪ್ರಬಲ ಆರ್ಎಸ್ಎಸ್ ಕೈ ಜಿತೇಂದ್ರ ಮಹಾಜನ್ ಹೆಸರು ಕೂಡ ಮುಂಚೂಣಿಯಲ್ಲಿದೆ.
ನವದೆಹಲಿ ವಿಧಾನಸಭಾ ಕ್ಷೇತ್ರವನ್ನ ಗೆದ್ದವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಪ್ರವೃತ್ತಿ ಇದೆ. ಈ ಹಿಂದೆ ಕೂಡ ನ್ಯೂ ಡೆಲ್ಲಿಯಿಂದ ಗೆದ್ದಿದ್ದ ಶೀಲಾ ದೀಕ್ಷಿತ್ 3 ಬಾರಿ ಸಿಎಂ ಆಗಿದ್ರು. ಬಳಿಕ ಕೇಜ್ರಿವಾಲ್ ಶೀಲಾರನ್ನ ಸೋಲಿಸಿ 3 ಅವಧಿಗೆ ಮುಖ್ಯಮಂತ್ರಿ ಗಾದಿಯಲ್ಲಿ ಕೂತಿದ್ರು. ಹೀಗಾಗಿ ನವದೆಹಲಿಯಲ್ಲಿ ಕೇಜ್ರಿವಾಲ್ ಸೋತಿರೋ ಪರ್ವೇಶ್ಗೆ ಸಿಎಂ ಆಗುವ ಅವಕಾಶ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಪರ್ವೇಶ್ ಜಾಟ್ ಸಮುದಾಯಕ್ಕೆ ಸೇರಿದವರು. ಒಂದು ವೇಳೆ ಇವರಿಗೆ ಅಧಿಕಾರ ಸಿಕ್ಕರೆ ಯುಪಿ, ಹರಿಯಾಣ, ರಾಜಸ್ಥಾನದಲ್ಲೂ ಬಿಜೆಪಿಗೆ ಲಾಭ ಆಗುತ್ತೆ. ಇನ್ನು ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಪಂಜಾಬಿ ಸಮುದಾಯ ಪ್ರತಿನಿಧಿಸುತ್ತಾರೆ. ಅವರನ್ನು ಆಯ್ಕೆ ಮಾಡಿದರೆ ಪಂಜಾಬಿ ಮತದಾರರು ಬಿಜೆಪಿಯಲ್ಲೇ ಉಳಿತಾರೆ ಎನ್ನುವ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ದೆಹಲಿ ಸಿಎಂ ಸ್ಥಾನವನ್ನ ಎಸ್ಸಿ ಸಮುದಾಯಕ್ಕೆ ನೀಡುವ ಬಗ್ಗೆಯೂ ಚರ್ಚೆ ನಡೀತಾ ಇದ್ದು, ಈ ಮೂಲಕ ದಲಿತ ವರ್ಗದ ಅತಿದೊಡ್ಡ ಹಿತೈಷಿ ಎಂಬ ಸಂದೇಶವನ್ನ ಬಿಜೆಪಿ ರವಾನಿಸಬಹುದು. ಪೂರ್ವಾಂಚಲ್ನ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಅದರ ಸಂದೇಶ ಬಿಹಾರವನ್ನ ತಲುಪುತ್ತೆ ಅನ್ನುವಂತಹ ಲೆಕ್ಕಾಚಾರವೂ ಬಿಜೆಪಿ ಹೈಕಮಾಂಡ್ ವಲಯದಲ್ಲಿ ನಡೀತಾ ಇದೆ. ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಸಿಎಂ ರೇಸ್ನಲ್ಲಿರುವ ಪರ್ವೇಶ್ ವರ್ಮಾ, ಅರವಿಂದರ್ ಸಿಂಗ್ ಲವ್ಲಿ ಹಾಗೂ ಕೈಲಾಶ್ ಗೆಹ್ಲೋಟ್ ಲೆಫ್ಟಿನೆಂಟ್ ಗವರ್ನರ್ ಅವರನ್ನ ಭೇಟಿಯಾಗಿದ್ದಾರೆ. ಆದರೆ ಉದ್ದೇಶ ಮಾತ್ರ ಸೌಜನ್ಯಕರ ಭೇಟಿ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ 13ನೇ ತಾರೀಕಿನವರೆಗೂ ಕೂಡ ವಿದೇಶ ಪ್ರವಾಸದಲ್ಲಿರ್ತಾರೆ. ಮೋದಿ ಭಾರತಕ್ಕೆ ವಾಪಸ್ಸಾದ ಮೇಲೆ ಸಿಎಂ ಪದಗ್ರಹಣ ನಡೆಯಲಿದೆ. ಚುನಾವಣೆಯಲ್ಲಿ ಸೋತ ಬಳಿಕ ಮುಖ್ಯಮಂತ್ರಿ ಅತಿಶಿ ಮರ್ಲೇನಾ ಸಕ್ಸೇನಾ ಅವರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಅತಿಶಿ, ಸಂಜಯ್ ಸಿಂಗ್ ಸೇರಿದಂತೆ ಅನೇಕ ನಾಯಕರು ಕೇಜ್ರಿವಾಲ್ ನಿವಾಸಕ್ಕೆ ಆಗಮಿಸಿ ಚರ್ಚೆ ನಡೆಸಿದ್ದಾರೆ. ನಿನ್ನೆ ಬೆಂಗಳೂರಿನ ಬ್ಯುಸಿ ರಸ್ತೆ ಚರ್ಚ್ ಸ್ಟ್ರೀಟ್ನಲ್ಲಿ ದಿಢೀರನೆ ಪ್ರತ್ಯಕ್ಷವಾಗಿದ್ದ ಎಡ್ ಶೀರನ್ ತನ್ನ ಅಭಿಮಾನಿಗಳಿಗೆ ಸರ್ಪ್ರೈಸ್ ಗಿಗ್ ಕೊಡೋದಕ್ಕೆ ಮುಂದಾದ್ರು. ದಿಢೀರನೆ ಹಾಡು ಹಾಡೋದಕ್ಕೆ ಮುಂದಾದಾಗ ಜನ ಸೇರಿದ್ರು. ಟ್ರಾಫಿಕ್ ಜಾಮ್ ಆಗ್ತಿರೋದನ್ನ ಅರಿತ ಪೊಲೀಸರು ಮೈಕ್ ಆಫ್ ಮಾಡಿ ಕಳಿಸಿದ್ರು. ಆದರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಚರ್ಚೆಗೆ ಕಾರಣ ಆಗಿದೆ. ನೆಲಮಂಗಲದ ಬಿಐಇಸಿ ಮಾದಾವರ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಹಾಡುಗಾರ ಎಡ್ ಶೀರನ್ ಕರೆಸಿ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ 20,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮಾದಾವರ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿ ಸವಾರರು ಪರದಾಡಿದ್ರು. ಯಲಹಂಕ ವಾಯುನೆಲೆಯಲ್ಲಿ ಇವತ್ತಿನಿಂದ 4 ದಿನಗಳ ಕಾಲ ಏರ್ ಶೋ. ಬೆಳಗ್ಗೆ 9:30ಕ್ಕೆ ರಾಜನಾಥ್ ಸಿಂಗ್ ಏರ್ ಶೋ ಉದ್ಘಾಟಿಸಲಿದ್ದಾರೆ. ರನ್ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್ ಟ್ಯಾಗ್ಲೈನ್ನಲ್ಲಿ ಈ ಏರ್ ಶೋ ನಡೀತಾ ಇದೆ. 100 ದೇಶಗಳ 900ಕ್ಕೂ ಹೆಚ್ಚು ರಕ್ಷಣಾ ಸಾಮಗ್ರಿಗಳ ಉತ್ಪಾದಕರು, ರಷ್ಯಾ, ಅಮೆರಿಕನ್ ಫೈಟ್ ಏರ್ ಕ್ರಾಫ್ಟ್, ವಿವಿಧ ಕಂಪನಿಗಳ 100 ಸಿಇಒಗಳು, 50 ವಿದೇಶಿ OMS ಭಾಗಿಯಾಗಲಿದ್ದಾರೆ. ಏರೋಸ್ಪೇಸ್ ಕ್ಷೇತ್ರದಲ್ಲಿ ಭಾರತೀಯರು ಯಶಸ್ಸು ಕಾಣ್ತಾ ಇದ್ದೇವೆ ಅಂತ ಬೆಂಗಳೂರಿನಲ್ಲಿ ರಕ್ಷಣಾ ಇಲಾಖೆ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ರು. ಭಾರತದ ಬಳಿ ತೇಜಸ್ ಸೇರಿ ಹಲವು ಯುದ್ಧ ವಿಮಾನಗಳಿದೆ. ಆಧುನಿಕ ತಂತ್ರಜ್ಞಾನ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಏರ್ ಶೋನಲ್ಲಿ 100 ದೇಶ ಭಾಗಿಯಾಗುತ್ತೆ ಅಂತ ತಿಳಿಸಿದ್ರು. ಏರ್ ಶೋ ರಿಹರ್ಸಲ್ ವೇಳೆ ಪೊಲೀಸರಿಗೆ ಕೊಟ್ಟಂತಹ ಊಟದಲ್ಲಿ ಜಿರಳೆ ಪತ್ತೆಯಾಗಿದೆ. ಏರ್ ಶೋ ರಿಹರ್ಸಲ್ ವೇಳೆ ಪೊಲೀಸ್ ಸಿಬ್ಬಂದಿಗೆ ಯಲಹಂಕ ಠಾಣೆ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಊಟದ ವ್ಯವಸ್ಥೆ ಮಾಡಿಸಿದ್ರು. ಜಿರಳೆ ಕಂಡಿದ್ರಿಂದ ಹಲವು ಪೊಲೀಸ್ ಸಿಬ್ಬಂದಿ ಊಟ ಮಾಡಿಲ್ಲ. ಭದ್ರತೆಗೆ ಬರುವ ಪೊಲೀಸರ ಒಂದು ಊಟಕ್ಕೆ $200 ಕೊಡೋದಾಗಿ ಆದೇಶಿಸಲಾಗಿದೆ. ವಿಜಯಪುರದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟ ಮಿತಿ ಮೀರಿದೆ. ಇಂಡಿ ರಸ್ತೆ ನಿವಾಸಿ ಅಮೃತ ಸಾಳೋಂಕಿಗೆ ಕಿರುಕುಳ ನೀಡ್ತಾ ಇರುವ ಆರೋಪ ಕೇಳಿಬಂದಿದೆ. ಫೈನಾನ್ಸ್ ಸಿಬ್ಬಂದಿ ಮಹಿಳೆಯರಿಗೆ ಕಿರುಕುಳ ನೀಡ್ತಾ ಇದ್ದ ಮನೆಯ ಬಳಿ ಬಂದು ನಿಲ್ತಾ ಇದ್ರಂತೆ. ಹೀಗಾಗಿ ಮಹಿಳೆಯರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಇಂದಿನಿಂದ ಕುಂಭಮೇಳ ನಡೆಯಲಿದೆ. ತ್ರಿವೇಣಿ ಸಂಗಮಕ್ಕೆ ಸಂಸದ ಸುನೀಲ್ ಬೋಸ್, ಸುತ್ತೂರು ಶ್ರೀಗಳು ಭೇಟಿ ನೀಡಿ ಪರಿಶೀಲಿಸಿದ್ರು. ಪುಣ್ಯಸ್ನಾನ ಸ್ಥಳ ಹಾಗೂ ಧಾರ್ಮಿಕ ಕಾರ್ಯಕ್ರಮ ವೇದಿಕೆ ಪರಿಶೀಲಿಸಿದ್ರು. ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಿ ಅಂತ ಸೂಚಿಸಿದ್ದೇನೆ ಅಂತ ಸುನೀಲ್ ಬೋಸ್ ಹೇಳಿದ್ದಾರೆ. ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ. ಮಣಿಪುರ ಸಿಎಂ ಸ್ಥಾನಕ್ಕೆ ಎನ್ ಬೀರೇನ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದಾರೆ. ಇಂಫಾಲದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಅಮಿತ್ ಶಾರನ್ನ ಬೀರೇನ್ ಸಿಂಗ್ ಭೇಟಿಯಾಗಿದ್ರು. ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಬೀರೇನ್ ಸಿಂಗ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುವುದು ಕುತೂಹಲ ಮೂಡಿಸಿದೆ. ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಭಾಗಿಯಾಗಲಿದ್ದಾರೆ. ಮಹಾಕುಂಭಮೇಳಕ್ಕೆ ಭೇಟಿ ನೀಡಲಿದ್ದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲಿದ್ದಾರೆ. ದ್ರೌಪದಿ ಮುರ್ಮು ಅವರ ಭೇಟಿ ಹಿನ್ನೆಲೆ ಬಿಗಿ ಭದ್ರತೆ ನಿಯೋಜಿಸಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು 8 ಗಂಟೆಗಳ ಕಾಲ ಇರಲಿದ್ದಾರೆ. ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 2 ದಿನಗಳ ಫ್ರಾನ್ಸ್ ಪ್ರವಾಸ ಆರಂಭಿಸಲಿದ್ದಾರೆ. ವಿಶೇಷ ವಿಮಾನದಲ್ಲಿ ಫ್ರಾನ್ಸ್ಗೆ ತೆರಳುವ ಪ್ರಧಾನಿ ಮೋದಿ ಸಂಜೆ ಫ್ರಾನ್ಸ್ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ವಿಶೇಷ ಔತಣಕೂಟವನ್ನು ಏರ್ಪಡಿಸಿದ್ದು ಮೋದಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಫ್ರಾನ್ಸ್ ಭೇಟಿಯ ನಂತರ ಮೋದಿ ಅಲ್ಲಿಂದ ಅಮೆರಿಕಾಗೆ ಪ್ರಯಾಣ ಬೆಳೆಸುತ್ತಾರೆ. ಇಂಗ್ಲೆಂಡ್ ವಿರುದ್ಧದ ದ್ವಿತೀಯ ಏಕದಿನ ಪಂದ್ಯದಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಭರ್ಜರಿ ಶತಕ ಸಿಡಿಸಿದ್ದಾರೆ. ಕಟಕ್ ಮೈದಾನದಲ್ಲಿ 32ನೇ ಶತಕ ಸಿಡಿಸಿದ ಹಿಟ್ ಮ್ಯಾನ್ ರೋಹಿತ್ ಕೊನೆಗೂ ಲಯಕ್ಕೆ ಮರಳಿದ್ದಾರೆ. ರೋಹಿತ್ ಶರ್ಮಾ ಬಿರುಗಾಳಿಯ ಶತಕದ ಅಬ್ಬರಕ್ಕೆ ಇಂಗ್ಲೆಂಡ್ ಬೌಲರ್ಗಳು ಬೆಚ್ಚಿ ಬಿದ್ದಿದ್ದಾರೆ.
ಇಂಗ್ಲೆಂಡ್ ವಿರುದ್ಧ ಕ್ಯಾಪ್ಟನ್ ರೋಹಿತ್ ಶರ್ಮಾ 76 ಎಸೆತಗಳಲ್ಲಿ ಶತಕ ಪೂರೈಸಿದರು. ರೋಹಿತ್ ಇನ್ನಿಂಗ್ಸ್ನಲ್ಲಿ 7 ಸಿಕ್ಸರ್ 9 ಬೌಂಡರಿ ಇದೆ. ಈ ಮೂಲಕ ರೋಹಿತ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 338 ದಿನಗಳ ನಂತರ, ಏಕದಿನ ಪಂದ್ಯದಲ್ಲಿ 475 ದಿನಗಳ ನಂತರ ರೋಹಿತ್ ಶರ್ಮಾ ಶತಕದ ಬರ ನೀಗಿಸಿಕೊಂಡಿದ್ದಾರೆ. ನಟ ಲೂಸ್ಮಾದ ಯೋಗಿ ನಾಯಕನಾಗಿ ನಟಿಸಿರುವ ಸಿದ್ಲಿಂಗು 2 ಸಿನಿಮಾಗೆ ನಟ ದುನಿಯಾ ವಿಜಯ್ ಸಾಥ್ ಕೊಟ್ಟಿದ್ದಾರೆ. ವಿಶೇಷ ಅಂದ್ರೆ ಹಲವು ವರ್ಷಗಳ ನಂತರ ನಟ ದುನಿಯಾ ವಿಜಯ್ ಹಾಗೆ ಲೂಸ್ಮಾದ ಯೋಗಿ ನಿರ್ಮಾಪಕ ಸಿದ್ದರಾಜು ಒಂದೇ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ರು. ಯೋಗಿ ಜೊತೆ ಸೋನು ಗೌಡ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು, ನಿರ್ದೇಶಕ ವಿಜಯ್ ಪ್ರಸಾದ್ ಆಕ್ಷನ್ ಕಟ್ ಹೇಳಿರುವ ಸಿನಿಮಾ ಇದಾಗಿದೆ.